ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೋರ್ಸ್ ಫಾರ್ ಬಿಗಿನರ್ಸ್. ಇವತ್ತಿನ ಈ ಲೆಸನ್ದಲ್ಲಿ ನಾನು ನಿಮಗೆ ಷೇರು ಮಾರುಕಟ್ಟೆ ಎಂದರೇನು ಅನ್ನೋದನ್ನು ಉದಾಹರಣೆಗಳ ಸಮೇತ ಎಕ್ಸ್ಪ್ಲೇನ್ ಮಾಡುವವನಿದ್ದೇನೆ. ಷೇರು ಮಾರುಕಟ್ಟೆ ಎಂದರೇನು? ವಾಟ್ ಈಸ್ ಅ ಶೇರ್ ಮಾರ್ಕೆಟ್? ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡುವ ಸ್ಥಳಕ್ಕೆ ಷೇರು ಮಾರುಕಟ್ಟೆ ಅಥವಾ ಶೇರ್ ಮಾರ್ಕೆಟ್ ಅಂತ ಕರೀತಾರೆ. A place where the shares of a public limited companies are sold. ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳ ಷೇರುಗಳನ್ನು ಮಾರಾಟ ಮಾಡುವ ಸ್ಥಳಕ್ಕೇ ಷೇರು ಮಾರುಕಟ್ಟೆ ಅಂತ ಕರೀತಾರೆ. ಷೇರು ಮಾರುಕಟ್ಟೆಯಲ್ಲಿ ನೀವು ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಷೇರುಗಳನ್ನು ಮಾರಾಟ ಕೂಡ ಮಾಡಬಹುದು ಮತ್ತು ಖರೀದಿ ಕೂಡ ಮಾಡಬಹುದು. ಮಾರಾಟ ಯಾರು ಮಾಡ್ತಾರೆ? ಕಂಪನಿಯ ಪ್ರಮೋಟರ್ಸ್ಗಳು, ಓನರ್ಸ್ಗಳು ತಮ್ಮ ಷೇರುಗಳನ್ನು ಮಾರಾಟ ಮಾಡ್ತಾರೆ, ಅಲ್ಲಿ ಲಿಸ್ಟಿಂಗ್ ಮಾಡ್ತಾರೆ. ಇನ್ನು ಇನ್ವೆಸ್ಟರ್ಗಳು ಅಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಷೇರುಗಳನ್ನು ಖರೀದಿ ಮಾಡ್ತಾರೆ. ಈ ಷೇರು ಮಾರುಕಟ್ಟೆಗೆ ಸ್ಟಾಕ್ ಮಾರ್ಕೆಟ್ ಅಂತಲೂ ಕೂಡ ಕರೀತಾರೆ, ಇಕ್ವಿಟಿ ಮಾರ್ಕೆಟ್ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ನಾವಿಲ್ಲಿ ಇಕ್ವಿಟಿ ಶೇರ್ಗಳನ್ನೇ ಖರೀದಿ ಮಾಡ್ತೀವಿ ಮತ್ತು ಮಾರಾಟ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ಗೆ, ಶೇರ್ ಮಾರ್ಕೆಟ್ಗೆ, ಇಕ್ವಿಟಿ ಮಾರ್ಕೆಟ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೂಡ ಕರೀತಾರೆ. ಇವೆಲ್ಲ ಒಂದೇ ಅರ್ಥ ಕೊಡುವ ಪದಗಳಾಗಿವೆ. ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ಳೋಕೆ ಹೋಗಬೇಡಿ, ಎಲ್ಲವೂ ಕೂಡ ಒಂದೇ ಆಗಿವೆ. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ ಇವೆ. ನಾವು ಷೇರು ಮಾರುಕಟ್ಟೆಯಲ್ಲಿ ಕೇವಲ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳನ್ನು ಮಾತ್ರ ಖರೀದಿಸೋಕೆ ಸಾಧ್ಯ ಇದೆ. ಇಲ್ಲಿ ನಮಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡೋಕ್ಕೂ ಕೂಡ ಬರಲ್ಲ, ಖರೀದಿ ಮಾಡೋಕ್ಕೂ ಕೂಡ ಬರಲ್ಲ. ಬರೀ ಇಲ್ಲಿ ನಾವು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳ ಷೇರುಗಳನ್ನಷ್ಟೇ ಖರೀದಿ ಮಾಡ್ತೀವಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಲ್ಲಿ ಯಾವುವು ಲಿಸ್ಟಿಂಗ್ ಆಗಿ IPO ತಂದಿವೇನೋ ಅವುಗಳ ಷೇರುಗಳು ಮಾತ್ರ ಇಲ್ಲಿ ನಮಗೆ ಸಿಗ್ತವೆ. ಇದನ್ನು ನಾವು ಎನಿ ಟೈಮ್ ನೆನಪಲ್ಲಿ ಇಟ್ಕೋಬೇಕು. ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಾಟ ಮಾಡಲಾಗತ್ತೆ, ಹೀಗಾಗಿ ಇದಕ್ಕೆ ಷೇರು ಮಾರುಕಟ್ಟೆ ಅಂತಾರೆ. ಇನ್ನು ಇದಕ್ಕೆ ಯಾಕೆ ಸ್ಟಾಕ್ ಮಾರ್ಕೆಟ್ ಅಂತಾರಪ್ಪ ಅಂತಂದರೆ, ಷೇರುಗಳ ಜೊತೆಗೆ ಇಲ್ಲಿ ಮಿಕ್ಕ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ಕೂಡ ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಬಾಂಡ್ಸ್ಗಳು, ETFಸ್ಗಳು, ಕಮೋಡಿಟೀಸ್ಗಳು, ಫಾರೆಕ್ಸು, ಮ್ಯೂಚುವಲ್ ಫಂಡ್ಸ್ಗಳು, ಡೆರಿವೇಟಿವ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ಮಾರಾಟ ಆಗ್ತವೆ. ಅದಕ್ಕಾಗಿ ಷೇರು ಮಾರುಕಟ್ಟೆಗೆ ಸ್ಟಾಕ್ ಮಾರ್ಕೆಟ್ ಅಂತಲೂ ಕೂಡ ಕರೀತಾರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತಲೂ ಕೂಡ ಕರೀತಾರೆ. ಹೇಗೆ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ ಎಲ್ಲ ಥರದ ವೆಜಿಟೇಬಲ್ಗಳ ಮಾರಾಟ ಆಗ್ತವೆನೋ ಅದೇ ಥರ ಷೇರು ಮಾರುಕಟ್ಟೆಯಲ್ಲಿ ಎಲ್ಲ ಥರನಾದ ಫೈನಾನ್ಷಿಯಲ್ ಅಸೆಟ್ಗಳ ಮಾರಾಟ ಆಗತ್ತೆ, ವ್ಯಾಪಾರ ಆಗತ್ತೆ. ಈಗ ನಿಮಗೆ ಷೇರು ಮಾರುಕಟ್ಟೆ ಅಂದರೆ ಏನು ಅನ್ನೋದು ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ನಾವು ಷೇರು ಮಾರುಕಟ್ಟೆಗೆ ಎಕ್ಸಾಂಪಲ್ಗಳನ್ನು ನೋಡೋಣ. ಎಕ್ಸಾಂಪಲ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಆರ್ ಸ್ಟಾಕ್ ಎಕ್ಸ್ಚೇಂಜ್. ಸದ್ಯಕ್ಕೆ ನಮ್ಮ ಜಗತ್ತಿನಲ್ಲಿ ಸರಿಸುಮಾರು 80 ಷೇರು ಮಾರುಕಟ್ಟೆಗಳಿವೆ. ನೋಡಿ ಎಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಷೇರು ಮಾರುಕಟ್ಟೆಗಳಿವೆ ಅಂಥೇಳಿ. ಟೋಟಲ್ ಸರಿಸುಮಾರು 80 ಸ್ಟಾಕ್ ಎಕ್ಸ್ಚೇಂಜ್ಗಳು ನಮ್ಮ ಜಗತ್ತಿನಲ್ಲಿವೆ. ಈ ಸ್ಟಾಕ್ ಎಕ್ಸ್ಚೇಂಜ್ಗಳಿಗೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ಇದು ಅಮೇರಿಕಾದ ಷೇರು ಮಾರುಕಟ್ಟೆಯಾಗಿದೆ. ಸದ್ಯಕ್ಕೆ ಜಗತ್ತಿನ ಅತಿ ದೊಡ್ಡ ಷೇರು ಮಾರುಕಟ್ಟೆ ಇದೇ ಆಗಿದೆ. ಇದರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆಯಪ್ಪ ಅಂತಂದರೆ $26.2 ಟ್ರಿಲಿಯನ್ ಇದೆ. ಇನ್ನು ಷೇರು ಮಾರುಕಟ್ಟೆಗೆ ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಕೊಡಬೇಕಪ್ಪ ಅಂತಂದರೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇದು ಇಂಗ್ಲೆಂಡಿನ ಷೇರು ಮಾರುಕಟ್ಟೆಯಾಗಿದೆ. ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇದು ಜಪಾನಿನ ಷೇರು ಮಾರುಕಟ್ಟೆಯಾಗಿದೆ. ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇದು ಚೈನಾದ ಷೇರು ಮಾರುಕಟ್ಟೆಯಾಗಿದೆ. ಇನ್ನು ಭಾರತದಲ್ಲೂ ಕೂಡ 2 ಪ್ರಮುಖವಾದ ಷೇರು ಮಾರುಕಟ್ಟೆಗಳಿವೆ. ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆ. ಮೊದಲನೇದಾಗಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಇದಕ್ಕೆ ನಾವು NSE ಅಂತ ಕರಿತೀವಿ. ಇದರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆಯಪ್ಪ ಅಂತಂದರೆ $5.1 ಟ್ರಿಲಿಯನ್ ಇದೆ. ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇದೆ, ಇದಕ್ಕೆ BSE ಅಂತ ಕರಿತೀವಿ. ಇದರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆಯಪ್ಪ ಅಂತಂದರೆ $5 ಟ್ರಿಲಿಯನ್ ಇದೆ. ಸದ್ಯದ ಡಾಟಾ ಪ್ರಕಾರ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ನಂಬರ್ 1 ಷೇರು ಮಾರುಕಟ್ಟೆ ಆಗಿದೆ ಅಂತ ಹೇಳ್ಬೋದು. ಯಾವ ಕಂಪನಿಗಳು NSEಯಲ್ಲಿ ಲಿಸ್ಟಿಂಗ್ ಆಗಿರ್ತವೆನೋ ಇವೇ ಕಂಪನಿಗಳು BSEಯಲ್ಲೂ ಕೂಡ ಲಿಸ್ಟಿಂಗ್ ಆಗಿರ್ತವೆ. ಸೊ ಹೀಗಾಗಿ NSE ಮತ್ತು BSEಗಳ ಮಧ್ಯೆ ಪ್ರಬಲವಾದ ಕಾಂಪಿಟೇಷನ್ ಇದೆ. ಸೊ ಎರಡೂ ಕೂಡ ಹತ್ತತ್ರಕ್ಕೆ ಈಕ್ವಲ್ಲೇನೇ ಇದೆ. ಆದರೂ ಕೂಡ ನಂಬರ್ 1 ಯಾವುದಂತ ಹೇಳೋ ಸಮಯ ಬಂದಾಗ ನಾವು NSE ನಂಬರ್ 1 ಇದೆ ಅಂತ ಹೇಳ್ಬೋದು. ಇವು ಜಗತ್ತಿನಲ್ಲಿರುವ ಮೇನ್ ಸ್ಟಾಕ್ ಮಾರ್ಕೆಟ್ಗಳಾಗಿವೆ. ನಿಮಗೊಂದು ಹೋಮ್ವರ್ಕ್ ಇದೆ. ನಿಮಗೆ ಗೊತ್ತಿರುವ ಸ್ಟಾಕ್ ಮಾರ್ಕೆಟ್ಗಳ ಹೆಸರುಗಳನ್ನು ಕಮೆಂಟ್ ಮಾಡಿ. ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮತ್ತು ಸ್ಟಾಕ್ ಮಾರ್ಕೆಟ್ಗಳ ಉದಾಹರಣೆಗಳೇನು ಅನ್ನೋದು ಅರ್ಥ ಆಗಿವೆ ಅಂತ ಅನ್ಕೊತೀನಿ. ನೀವು ನಿಮ್ಮ ಹಣವನ್ನು ಎಲ್ಲೇ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ನೀವು ಸರಿಯಾಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯಿರಿ. ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯದೆ ಎಲ್ಲೂ ಕೂಡ ನಿಮ್ಮ ಹಣವನ್ನು
ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಕಳ್ಕೊತೀರಾ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.